ಹೇ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಸೊ ಟುಡೇ ನಾನು ತಮಿಳಿನಲ್ಲಿ ನೋಡಿರೋ ಹಾಗೆ ನಾನು ಇವತ್ತು PCOS ಬಗ್ಗೆ ಮಾತಾಡ್ತಾ ಇದ್ದೀನಿ. ನನ್ನ ಎಕ್ಸ್ಪೀರಿಯೆನ್ಸ್ ಮತ್ತು ನಾನು ಹೇಗೆ ಕಂಟ್ರೋಲ್ ಮಾಡ್ತಾ ಇದ್ದೀನಿ ಮತ್ತು ಹೇಗೆ ಸಿಂಪ್ಟಮ್ಸ್ ಇರುತ್ತೆ ಅನ್ನೋದನ್ನು ಹೇಳ್ಕೊಡ್ತೀನಿ. ಲೆಟ್ಸ್ ಸ್ಟಾರ್ಟ್. ಆ್ಯಂಡ್ ಫಸ್ಟ್ ಆಫ್ ಆಲ್, ಐ ಆಮ್ ನಾಟ್ ಅ ಡಾಕ್ಟರ್. ನಾನೇನು ಡಾಕ್ಟರ್ ಓದ್ತಾನೂ ಇಲ್ಲ, ನಾನು ಡಾಕ್ಟರ್ ಆಗೂ ಇಲ್ಲ. ಜಸ್ಟ್ ನನ್ನ ಎಕ್ಸ್ಪೀರಿಯೆನ್ಸ್ ಆಗಿರ್ಬೋದು, ಅದ್ರ ಬಗ್ಗೆ ಹೇಳ್ತೀನಿ. ಆ್ಯಂಡ್ ನಾನು ಏನೇನು ಟ್ರೈನ್ ಮಾಡ್ತಾ ಇದ್ದೀನಿ ಅದನ್ನು ಕಂಟ್ರೋಲ್ ಮಾಡೋದಕ್ಕೆ ಅನ್ನೋದನ್ನು ಹೇಳ್ತೀನಿ. ಲೆಟ್ಸ್ ಸ್ಟಾರ್ಟ್. ಸೊ ಫಸ್ಟ್ ಹೇಳೋದಾದರೆ ಸಿಂಪ್ಟಮ್ಸ್ ಬಗ್ಗೆ ಹೇಳ್ಬಿಡೋಣ. PCOS ಸ್ವಲ್ಪ ಮ್ಯಾಚಿಂಗ್ ಇದೆ. ಓಕೆ, ಲೆಟ್ಸ್ ಸ್ಟಾರ್ಟ್. ನಾನು ಇಲ್ಲಿ ಹಾಕ್ತೇನೆ ಏನೇನು ಸಿಂಪ್ಟಮ್ಸ್ ಇದೆ, ಎರಡಕ್ಕೂ ಡಿಫ್ರೆನ್ಸ್ ಏನೇನಿದೆ ಅಂತಂತ. ಫಸ್ಟ್ ಬಂದ್ಬಿಟ್ಟು ಇರೆಗ್ಯುಲರ್ ಸೈಕಲ್ ಆಗಿರ್ಬೋದು, ಅಂದರೆ 2-3 ಮಂತ್ಸ್ ಪೀರಿಯಡೇ ಆಗಲ್ಲ, ಆಮೇಲೆ ಆಗೋದು. ದಟ್ ಈಸ್ ಡೇಂಜರ್. ಆ ಥರ ಆಗಬಾರ್ದು. ಯು ವಾಂಟ್ ಟು ಕಂಟ್ರೋಲ್ ಇಟ್. ಆ್ಯಂಡ್ ಸೆಕೆಂಡ್ ಪಾಯಿಂಟ್ ಬಂದ್ಬಿಟ್ಟು ತುಂಬ ಕೂದಲು ಉದುರೋದು, ತುಂಬ ದಪ್ಪ ಇರೋ ಕೂದಲೆಲ್ಲ ಉದುರೋಗುತ್ತೆ. ಲೈಕ್ ಯು ಕ್ಯಾನ್ ಸಿ ಅದೆಷ್ಟು ತಿನ್ನಾಗಿಬಿಟ್ಟಿದೆ ಅಂದರೆ, ತುಂಬ ತಿನ್ನಾಗಿದೆ. ನನ್ನ ಹೇರು ತುಂಬ ಉದುರುತ್ತಾ ಇದೆ ಈ ಟೈಮಲ್ಲಿ. ಆ್ಯಂಡ್ ಥರ್ಡ್ ಪಾಯಿಂಟ್ ಬಂದ್ಬಿಟ್ಟು ಮೇನ್ ರೀತಿ ಫೇಶಿಯಲ್ ಏರ್ಸ್ಗಳು ಬರೋದು. ಲೈಕ್ ಮೇನ್ಗೆ ಯಾವ್ಯಾವ ಜಾಗದಲ್ಲಿ ಹೇರ್ ಬರುತ್ತೆ ಅಲ್ಲಿ ಹುಡುಗಿರಿಗೆ ಬರೋಕ್ಕೆ ಸ್ಟಾರ್ಟ್ ಆಗುತ್ತೆ. ಲೈಕ್ ಈ ಜಾಗದಲ್ಲಿ ಯು ಕ್ಯಾನ್ ಸಿ ನನಗಿದೆ. ಆ್ಯಕ್ಚುಲಿ ಸ್ವಲ್ಪ ಕ್ಯಾಮ್ರಾಗೆ ಅದು ಕಾಣ್ತಾ ಇಲ್ಲ. ನಿಮಗೇನಾದ್ರು ಇದ್ದರೆ ನೋಡ್ಕೊಳ್ಳಿ ನೀವು. ಫೋರ್ತ್ ಪಾಯಿಂಟ್ ಬಂದುಬಿಟ್ಟು ಅನ್ಕಂಟ್ರೋಲೆಡ್ ವೆಯ್ಟ್ ಆಗಿರ್ಬೋದು, ಅಂದರೆ ಸುಮ್ಮನೆ ಸಡನ್ನಾಗಿ ತುಂಬ ದಪ್ಪ ಆಗಿಬಿಡ್ತೀರಾ. ಆ್ಯಂಡ್ ಒಂದು ಪಾಯಿಂಟ್ ಹೇಳೋದಾದರೆ, ಈ ಭಾಗದಲ್ಲಿ ಹೊಟ್ಟೆ ಭಾಗದಲ್ಲಿ ಇದೆಯಲ್ಲ, ಆ ಕೆಳ ಭಾಗದಲ್ಲಿ ತುಂಬ ಹೊಟ್ಟೆ ದಪ್ಪ ಆಗೋದು ಸಾಧ್ಯತೆ ಇದೆ. ಆ್ಯಂಡ್ ಇನ್ನೊಂದು ಹೇಳೋದಾದರೆ, ಈ ಗಡ್ಡ ಭಾಗದಲ್ಲಿ ಇದೆಯಲ್ಲ, ಅಲ್ಲಿ ಈ ಸೈಡ್ ಇದೆಯಲ್ಲ, ಈ ಸೈಡು ತುಂಬ ಇಲ್ಲಿ ಇದು ದಪ್ಪಾಗೋಕ್ಕೆ ಸ್ಟಾರ್ಟ್ ಆಗುತ್ತೆ. ಯು ಕ್ಯಾನ್ ಸಿ ನನಗೆ ಸ್ವಲ್ಪ ಇದೆ. ನಾನು ಸ್ಕಿನ್ ಆಗಿರೋದ್ರಿಂದ ನನಗೆ ಅಷ್ಟೊಂದು ಕಾಣಲ್ಲ. ನಿಮಗೇನಾದರೂ ಅದೇನಾದರೂ ಕಂಡ್ರೆ ಸೊ ನೋಡ್ಕೊಳ್ಳಿ. ಇನ್ನೊಂದು ಹೇಳೋದಾದರೆ, PCOSಗೆ ಪರ್ಮನೆಂಟ್ ಕ್ಯೂರ್ ಯಾವುದೂ ಇಲ್ಲ ಇವಾಗ ಸದ್ಯಕ್ಕೆ. ನೀವು ಕಂಟ್ರೋಲ್ ಮಾಡಬೇಕಾಗುತ್ತೆ. ಯಾವುದ್ರಿಂದ ಅಂದರೆ, ಫಸ್ಟು ಲೈಕ್ ಯು ಕ್ಯಾನ್ ಸಿ ನಾನು ಬರ್ಕೊಂಡು ಬಂದಿದ್ದೀನಿ. ಫಸ್ಟು ಎಕ್ಸಸೈಸ್ ಮೂವ್ಮೆಂಟ್ಗಳು ಮಾಡಬೇಕು, ಮತ್ತು ಸ್ಲೀಪ್ ರೊಟೀನ್ಗಳನ್ನ ನೋಡ್ಕೊಳ್ಬೇಕು, ಮತ್ತು ಏನೇ ನಾವು ಊಟ ತಿಂತಾಯಿದ್ದೀವಿ ಅಂತ ಕಂಟ್ರೋಲ್ ಮಾಡ್ಕೊಳ್ಬೇಕು. ಓಕೆ, ನನ್ನ ಬಗ್ಗೆ ಹೇಳೋದಾದರೆ, ನಾನು 9th ನನ್ನ ಫಸ್ಟ್ ಪೀರಿಯಡ್ ಆಗಿದ್ದು. ನನಗೆ ಅಷ್ಟೊಂದು ಗೊತ್ತಿರಲಿಲ್ಲ. ನಾನು 2 ಇಯರ್ಸ್ ತನಕ ನನಗೆ ಅಷ್ಟೊಂದು ನಾಲೆಡ್ಜು ಸಹ ಇರಲಿಲ್ಲ ಈ ಥರ ಆಗ್ತಾಯಿದೆ ಅಂತ. ಜಸ್ಟ್ ಓಕೆ ಆಗಲಿ ಅನ್ನೋ ಥರ ಇದ್ದಿದ್ದು. ಇಲ್ಲಿವರೆಗೂ ಸಹ ನನಗೆ ಗೊತ್ತಿರಲಿಲ್ಲ. ಆ್ಯಂಡ್ ಇವಾಗ 1 ಇಯರಿಂದ ನನಗೆ ಗೊತ್ತಾಗಿದ್ದು ಈ ರೀತಿಯೂ ಇದೆ, PCOS ಅಂತಲೂ ಒಂದಿದೆ ಅಂತ. ಆ್ಯಂಡ್ ಅದನ್ನು ತಿಳ್ಕೊಳ್ತಾ ಹೋದಾಗ ನಾನು ಕಂಟ್ರೋಲ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದೆ. ನನಗೆ ಫಸ್ಟ್ ಏನೇನು ಪ್ರಾಬ್ಲಮ್ ಕಾಣಿಸ್ತಂದರೆ, ಹೆವಿ ಬ್ಲೀಡಿಂಗ್ ಆಗ್ತಾಯಿತ್ತು. ಲಿಟ್ರಲಿ ಹೆವಿ ಬ್ಲೀಡಿಂಗ್ ಆಗ್ತಾಯಿತ್ತು. ನಾನು 2 ಅವರ್ಸ್ಗೊಂದ್ಸತಿ ತುಂಬ ಬ್ಲೀಡಿಂಗ್ ಆಗಿಬಿಡ್ತಾಯಿತ್ತು. ನನಗೆ ಏನಿದು ಈ ಥರ ಆಗ್ತಾಯಿತ್ತು, ಯಾರಿಗೂ ಆಗ್ತಾನೆ, ನಮ್ಮ ಕ್ಲಾಸ್ಮೇಟ್ಸಲ್ಲಿ ಯಾರಿಗೂ ಆಗ್ತಿಲ್ಲ. ಆಗ್ತಿದ್ರು ಅವ್ರು ಹೇಳ್ತಾ ಇರಲಿಲ್ಲ. ಬಟ್ ನನಗೆ ಸಡನ್ನ ಕಾಣೋಕ್ಕೆ ಸ್ಟಾರ್ಟ್ ಆಯಿತು. ನನಗೆ ತುಂಬ ಭಯ ಆಗ್ತಾಯಿತ್ತು. ಅಲ್ಲಿ ತನಕ ನನಗೇನು ಗೊತ್ತಿರಲಿಲ್ಲ. ಆ್ಯಂಡ್ ಇಲ್ಲಿವರೆಗೂ ನಾನು ಅಯ್ಯೋ ಹೌದಾ ಬಿಡು, ಏನು ಮಾಡೋಕ್ಕಾಗಲ್ಲ, ನಂದು ಹೆವಿ ಬ್ಲೀಡಿಂಗ್ ಆಗುತ್ತೆ ಅಂತಲೇ ಅಂದ್ಕೊಂಡು ಬರ್ತಾಯಿದ್ದೆ. ಸ್ಟಮಕ್ ಪೇಯ್ನ್ ಮತ್ತು ಬ್ಯಾಕ್ ಪೇಯ್ನ್ ತುಂಬ ಕಾಮನ್ ಆಗಿರುತ್ತೆ. ಬಟ್ ತುಂಬ ಹೊಟ್ಟೆ ನೋದಾಗ ನಿಮಗೆ ಗೊತ್ತಾಗ್ಬಿಡುತ್ತೆ, ಏನು ಈ ಥರ ಯಾರಿಗೂ ಆಗ್ತಾಯಿಲ್ಲ, ನನಗೆ ಯಾಕೆ ಆಗ್ತಾಯಿದೆ ಅಂತ. ಆ್ಯಂಡ್ ಇದು ನನ್ನ ಸಿಂಪ್ಟಮ್ಸ್ ಆಗಿತ್ತು. ಆವಾಗ ನಾನು ತಿಳ್ಕೊಂಡೆ, ಓ ಈ ಥರ ಇದೆ ಅಂತ. ಆ್ಯಂಡ್ ಆವಾಗ ನಾನು ಸ್ಟಾರ್ಟ್ ಮಾಡಿದ್ದೆ ರೋಟೀನು. ಓಕೆ, ಫಸ್ಟ್ ಹೇಳೋದಾದರೆ, ಫೈಬರ್ಸ್ಗಳಿರೋ ಅಂಥದ್ದನ್ನ ನೀವು ತಿನ್ನಬೇಕಾಗುತ್ತೆ. ಲೈಕ್ ಫಸ್ಟ್ ಆಫ್ ಆಲ್ ಹೇಳೋದಾದರೆ, ಹುಡುಗಿರಾದ್ರಿಂದ ಪ್ಲೀಸ್ ಅವಾಯ್ಡ್ ಜಂಕ್ ಫುಡ್. ಲಿಟ್ರಲಿ ಅವಾಯ್ಡ್ ಇಟ್. ಬಿಕಾಸ್ ಏನೋ ಒಂದು 5 ಮಿನಿಟ್ಸ್ ಖುಷಿಗೋಸ್ಕರ ಲಿಟ್ರಲಿ ನೀವು ನಿಮ್ಮ ಲೈಫ್ನ ಹಾಳು ಮಾಡ್ಕೊಳ್ತಾ ಇದ್ದೀರಾ. ನಿಮ್ಗೆ ಇಷ್ಟ ಆದರೆ ತಿನ್ನಿ, ಇಲ್ಲ ಅಂತಲ್ಲ. ಜಸ್ಟ್ 1 ವೀಕಲ್ಲಿ 1 ಟೈಮ್ ಆದರೂ ತಿನ್ನಿ ಅಷ್ಟೇ. ಇಲ್ಲ ಅಷ್ಟೊಂದು ಆಗೋದಿಲ್ಲ ಅಂದರೆ ಟ್ವೈಸ್. ಅದನ್ನು ಬಿಟ್ಟು ಜಾಸ್ತಿ ತಿನ್ನೋಕೆ ಹೋಗಬೇಡಿ. ಆ್ಯಂಡ್ ಸ್ವಲ್ಪ ನೋಡ್ಕೊಳ್ಳಿ ಏನೇನು ಹಾಕ್ತಾರೆ, ಏನೇನು ಹಾಕಲ್ಲ ಅಂತಂತ. ಸೊ ಹೀಟ್ ಫೈಬರ್, ಓಟ್ಸ್ ಆಗಿರ್ಬೋದು, ವೆಜಿಟೇಬಲ್ ಆಗಿರ್ಬೋದು, ಫ್ರೂಟ್ಸ್, ಇದನ್ನು ತುಂಬ ಜಾಸ್ತಿ ತಿನ್ನಿ. ವೆಜಿಟೇಬಲ್ಸ್ ಮಾತ್ರ ತುಂಬ ಜಾಸ್ತಿ ತಿನ್ನಿ, ಅವಾಯ್ಡ್ ಮಾಡಬೇಡಿ. ಆ್ಯಂಡ್ ಇನ್ನೊಂದು ಹೇಳೋದಾದರೆ, ಸೊಪ್ಪು ಆಗಿರ್ಬೋದು ಎಲ್ಲನೂ ತಿನ್ನಿ, ಬಿಡಬೇಡಿ. ಓಕೆನಾ. ನೆಕ್ಸ್ಟು ನೀವೇನಾದರೂ ವೆಜ್ ಆಗಿದ್ದರೆ ಈ ವೆಜಿಟೇಬಲ್ ಫ್ರೂಟ್ಸಲ್ಲಿ ಕಂಟ್ರೋಲ್ ಮಾಡ್ಬೋದು. ನೀವೇನಾದರೂ ನಾನ್ ವೆಜ್ ಆಗಿದ್ದರೆ ಎಗ್ಸ್ ಆಗಿರ್ಬೋದು, ಮತ್ತು ಫಿಶ್ಶು, ಚಿಕನ್ನು, ಇನ್ ಎವ್ರಿ ಮೀಲಲ್ಲಿ ಚಿಕನ್, ಎಗ್ಸ್ ಹಾಕ್ಕೊಂಡು ತಿನ್ನಿ. ಲೈಕ್ ಸ್ವಲ್ಪನಾದರೂ ತಿನ್ನಿ, ಅದನ್ನಾದರೂ ಮಾಡಿ. ಮತ್ತು ಏನು ಅವಾಯ್ಡ್ ಮಾಡಬೇಕು ಅನ್ನೋದು ಹೇಳ್ಬಿಡ್ತೀನಿ. ಜಾಸ್ತಿ ಶುಗರ್ ಅಂತೂ ತಿನ್ನೋಕ್ಕೆ ಹೋಗ್ಬೇಡಿ. ಲಿಟ್ರಲಿ ದಟ್ ಈಸ್ ರಾಂಗ್. ಶುಗರ್ ನಿಮ್ಮ ಲೈಫ್ನೇ ಸ್ಪಾಯ್ಲ್ ಮಾಡಿಬಿಡುತ್ತೆ. ಬೇಕಿದ್ರೆ ಶುಗರಲ್ಲಿ ಶುಗರ್ ಜಾಸ್ತಿ ತಿನ್ನೋಕೆ ಹೋಗ್ಬೇಡಿ. ಶುಗರ್ ಐಟಮ್ಸ್ಗಳನ್ನು ಅಲ್ಲಿ ವೈಟ್ ಬ್ರೆಡ್ ಆಗಿರ್ಬೋದು, ವೈಟ್ ಬ್ರೆಡ್ಡಲ್ಲಿ ಶುಗರ್ ಇರುತ್ತೆ ಅಂದ್ಕೊಳ್ಬೋದು, ಬಟ್ ಲಿಟ್ರಲಿ ಶುಗರ್ ಇರುತ್ತೆ. ವೈಟ್ ಬ್ರೆಡ್ ಅಂತ ಅವಾಯ್ಡ್ ಮಾಡಿ. ಶುಗರ್ ಡ್ರಿಂಕ್ಸ್, ಲಿಟರ್ ಜ್ಯೂಸ್ಗಳಾಗಿರ್ಬೋದು, 10 ರೂಪಾಯಿ ಇರ್ತಾನೆ, ಆ ಥರ ಏನೊಂದು ಕುಡಿಯೋಕ್ಕೆ ಹೋಗ್ಬಿಡಿ. ದಟ್ ಈಸ್ ಫಸ್ಟ್. ಯು ಕ್ಯಾನ್ ಸಿ ಯಾವ್ಯಾವ ರೀತಿ ಮಾಡ್ತಾರೆ ಡ್ರಿಂಕ್ಸ್ಗಳನ್ನು ಅಂತ ನೀವು ನೋಡ್ಬೋದು. ಯೂಟ್ಯೂಬಲ್ಲಿ ಬೇಕಾದ್ರೆ ಸರ್ಚ್ ಮಾಡಿ ನಿಮಗೆ ಗೊತ್ತಾಗ್ಬಿಡುತ್ತೆ. ಆ್ಯಂಡ್ ಪೇಸ್ಟ್ರೀಸ್ ಆಗಿರ್ಬೋದು, ಲಿಟ್ರಲಿ ಅವಾಯ್ಡ್ ಇಟ್.
ಪ್ಲೀಸ್ ಅವಾಯ್ಡ್ ಇಟ್. ಆ್ಯಂಡ್ ಬೇಕರಿ ಐಟಮ್ಸ್ಗಳನ್ನ ಸ್ವಲ್ಪ ಕಡಿಮೆ ಮಾಡಿ. ಅದೇ ನೀವು ತಿನ್ನಲೇಬೇಡಿ ಅಂತ ಹೇಳ್ತೀರಲ್ಲ, ಸ್ವಲ್ಪ ಕಡಿಮೆ ಮಾಡಿ. ಓಕೆ, ನಾನು ಕಡಿಮೆ ಮಾಡಿದ್ದೀನಿ. ನಾನು ತಂದುಕೊಟ್ರು ಸಹ ನಾನು ತಿಂತಾಯಿಲ್ಲ ಇವಾಗ. ಲೈಕ್ ವಾಸ್ ಅಯ್ಯಪ್ಪ ತಿನ್ನೋದು ಬೇಡಪ್ಪ, ಯಾಕೆ ಸುಮ್ಮನೆ ಕಷ್ಟ ಅಂತ ಅನ್ನಿಸ್ಬಿಟ್ಟು. ಹೆಲ್ತಿ ಫ್ಯಾಟ್ಸ್ಗಳನ್ನ ನೋಡಿಬಿಡೋಣ. ನಟ್ಸ್ ಆಗಿರ್ಬೋದು, ಸೀಡ್ಸ್ ಆಗಿರ್ಬೋದು, ಆಲಿವ್ ಆಯಿಲ್ನ ಯೂಸ್ ಮಾಡಿ. ಮತ್ತು ಅವಾಕಾಡೋ ಅನ್ನೋದಿದೆಯಲ್ಲ, ದಟ್ ಈಸ್ ಬೆಸ್ಟ್ ಫಾರ್ PCOD. ಸೊ ಅದನ್ನು ತುಂಬ ತಿನ್ನೋಕ್ಕೆ ಸ್ಟಾರ್ಟ್ ಮಾಡಿ. ಅದು ಸ್ವಲ್ಪ ಎಕ್ಸ್ಪೆನ್ಸಿವ್ ಆಗಿದೆ, ಬಟ್ ಆದರೂ ಕೂಡ ಯಾವಾಗಲಾದರೂ ಬ್ಯಾಲೆನ್ಸ ನೀವು ಮಾಡ್ಬೋದು. ಇನ್ನೊಂದು ಹೇಳೋದಾದರೆ ಹೈಡ್ರೇಟ್ ಆಗಿರಿ. ಲೈಕ್ ಒಂದು ದಿನಕ್ಕೆ 2 or 3 ಅಟ್ಲೀಸ್ಟ್ 2 or 3 ಲೀಟರ್ಸ್ ನೀರಾದರೂ ನೀವು ಡ್ರಿಂಕ್ ಮಾಡಬೇಕು. ದಟ್ ಈಸ್ ಬೆಸ್ಟ್. ಏನೇ ಇದ್ರೂ ನೀರು ಇದೆಯಲ್ಲ, ಅದು ಎಲ್ಲದಕ್ಕೂ ಒಂದು ರೀತಿ ಹೆಲ್ಪ್ ಆಗುತ್ತೆ. ಸೊ ಪ್ಲೀಸ್ ಸ್ಟೇ ಹೈಡ್ರೇಟ್. ಸೊ ನೆಕ್ಸ್ಟ್ ಹೇಳೋದಾದರೆ ಎಕ್ಸಸೈಸ್ ಮತ್ತು ಮೂವ್ಮೆಂಟ್ಗಳನ್ನ ಸ್ಟಾರ್ಟ್ ಮಾಡಿ. ಲೈಕ್ ಎಕ್ಸಸೈಸ್ ಅಂದರೆ ನಿಮಗೇನಾದರೂ ಜಿಮ್ ಹೋಗಲ್ಲ ಅಂತಂದರೆ ಮನೇಲೇ ನೀವು ಎಕ್ಸಸೈಸ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿ. ಬೇಕಾದ್ರೆ ನೀವು ಯೂಟ್ಯೂಬಲ್ಲಿ ಸರ್ಚ್ ಮಾಡ್ಬೋದು ಯಾವ್ಯಾವ ರೀತಿ PCODಗೆ PCOSಗೆ ಎಕ್ಸಸೈಸ್ ಇದೆ ಮತ್ತು ಮೂವ್ಮೆಂಟ್ಗಳಿದೆ ಅಂತ. ನಾನು ಸ್ವಲ್ಪ ಹೇಳ್ಬಿಡ್ತೀನಿ. ಕಾರ್ಡಿಯೋ ಮಾಡಿ, ಪ್ಲೀಸ್ ಡೂ ದಟ್. ವಾಕಿಂಗ್ ಆಗಿರ್ಬೋದು, ಡ್ಯಾನ್ಸಿಂಗ್ ಆಗಿರ್ಬೋದು, 30 ಮಿನಿಟ್ಸ್, ಜಸ್ಟ್ 30 ಮಿನಿಟ್ಸ್ ನೀವು. ಇಟ್ಸ್ ಬೆಸ್ಟ್ ಫಾರ್ ವೆಯ್ಟ್ ಮ್ಯಾನೇಜ್ಮೆಂಟ್. ಲಿಟ್ರಲಿ ತುಂಬ ಹೆಲ್ಪ್ ಆಗುತ್ತೆ ಡ್ಯಾನ್ಸ್ ಮತ್ತು ವಾಕಿಂಗ್ ಮಾಡೋದ್ರಿಂದ. ಸುಮ್ಮನೆ ಕೂತ್ಕೊಳ್ಬೇಡಿ. ಸ್ವಲ್ಪ ವಾಕಿಂಗ್ ಮತ್ತು ಜಾಗಿಂಗ್ ಆ ರೀತಿ ಎಲ್ಲನೂ ಮಾಡಿ ಅಭ್ಯಾಸ ಮಾಡ್ಕೊಳ್ಳಿ. ಮತ್ತು ಯೋಗ ಮಾಡಬೇಕು. ಲಿಟ್ರಲಿ ಇಸ್ ಬೆಸ್ಟ್ ಫಾರ್ PCODs. ಯೋಗ, ಸ್ಟ್ರೆಚಿಂಗ್ ಆಗಿರ್ಬೋದು, ದಟ್ ಈಸ್ ಗುಡ್ ಫಾರ್ PCOS. ಸ್ವಲ್ಪ ಇದನ್ನು ಡೈಲಿ ನೀವು ರೋಟೀನ್ ರೀತಿ ಮಾಡಿಕೊಡಿ ಆ್ಯಂಡ್ ಡೈಲಿ ಇದನ್ನು ಟ್ರೈ ಮಾಡಿ. ಮತ್ತು ಬ್ರೀತಿಂಗ್ ಎಕ್ಸಸೈಸ್ ಇದೆಯಲ್ಲ, ಪ್ಲೀಸ್ ಡೂ ದ್ಯಾಟ್. ನಿಮ್ಗೆ ಏನಾದರೂ ಒಂದು ದಿನದಲ್ಲಿ 2 hours ಇಲ್ಲ 1 hour ಇದ್ದರೂ ಕೂಡ ಇದನ್ನೆಲ್ಲ ಟ್ರೈ ಮಾಡಿ ನೀವು. ಬಿಕಾಸ್ ಎಕ್ಸಸೈಸ್ ಈಸ್ ಬೆಸ್ಟ್ ಫಾರ್ PCOS. ಲಿಟರಲಿ ತುಂಬ ಹೇಳ್ತಾ ಇದ್ದೀನಿ ಒತ್ತಿ. ಸೊ ಪ್ಲೀಸ್ ನೋಟ್ ದ್ಯಾಟ್. ಆ್ಯಂಡ್ ಲಿಮಿಟ್ ಸ್ಕ್ರೀನ್ ಟೈಮ್. ಪ್ಲೀಸ್ ಸ್ಟಾಪ್ ವಾಚಿಂಗ್ ಫೋನ್. ಲಿಟರಲಿ ಪ್ಲೀಸ್ ಸ್ಟಾಪ್. ಬಿಕಾಸ್ ಫೋನ್ ವಾಚ್ ಮಾಡಿ ಇಲ್ಲ ಅಂತಲ್ಲ. ಆ್ಯಂಡ್ ಒನ್ ಥಿಂಗ್ ಏನಂದರೆ, ಫೋನಿಂದ ಕಣ್ಣು ಹೋಗುತ್ತೆ ಅನ್ನೋದು ಎಲ್ಲರಿಗೂ ಗೊತ್ತು. ಬಟ್ ಫೋನ್ ನೋಡ್ತಾ ಟೈಮ್ ಹೇಗೆ ಹೋಗ್ತೈತೆ ಅಂತಲೇ ನಮ್ಗೆ ಗೊತ್ತಾಗೋಲ್ಲ. ಅವಾಗ ನಾವು ಎಷ್ಟು ಟೈಮ್ ಕೂತಿದ್ದೀವಿ, ಎಷ್ಟು ಟೈಮ್ ಮಲಗಿದ್ದೀವಿ ಅಂತ ನಮ್ಗೆ ಗೊತ್ತಾಗೋಲ್ಲ. ಸೊ ಪ್ಲೀಸ್ ಲಿಮಿಟ್ ಸ್ಕ್ರೀನ್ ಟೈಮ್. ಬಿಫೋರ್ ಬೆಡ್, ಅದು ಕೂಡ ನೀವು ಮಲಗೋ ಟೈಮಲ್ಲಿ ಫೋನ್ ನೋಡ್ಕೊಂಡು ಮಲ್ಕೋಬೇಡಿ. ಅದು 2-3 hours. ಪ್ಲೀಸ್ ಡೋಂಟ್ ಡೂ ದಟ್. ನಾನು ಸಹ ಅದನ್ನು ಮಾಡ್ತಾಯಿದ್ದೆ, ಸ್ವಲ್ಪ ಕಂಟ್ರೋಲ್ ಮಾಡ್ತಾಯಿದ್ದೀನಿ. ಒಂದೇ ಸೆಕೆಂಡಲ್ಲಿ ಎಲ್ಲನೂ ಕಂಟ್ರೋಲ್ ಮಾಡೋಕ್ಕಾಗಲ್ಲ. ಬಿಕಾಸ್ ಐ ವಾಸ್ ಅಡಿಕ್ಟೆಡ್ ಟು ಮೈ ಫೋನ್. ಸೊ ಇವಾಗ ನಾನು ಸ್ವಲ್ಪ ಇಲ್ಲ, ನಾನು ಮಾಡಬೇಕು, ನಾನು ಹೆಲ್ತಿಯಾಗಿರಬೇಕು ಅಂತ ಇದರಿಂದ ನಾನು ಸ್ವಲ್ಪ ಅವಾಯ್ಡ್ ಮಾಡ್ತಾಯಿದ್ದೀನಿ. ಸೊ ಪ್ಲೀಸ್. ಆ್ಯಂಡ್ ಸ್ಲೀಪ್ ರೋಟೀನ್. ಸೊ ಒಂದು ದಿನಕ್ಕೆ 7 to 8 hours ನೀವು ನಿದ್ದೆ ಮಾಡಬೇಕಾಗುತ್ತೆ ಫಾರ್ ಹಾರ್ಮೋನ್ ಬ್ಯಾಲೆನ್ಸ್. ಪ್ಲೀಸ್ ನಾವು ಮಲಗ್ತಾ ಇದ್ದೀವಿ ಅನ್ನೋದನ್ನು ನೀವು ನೋಡ್ಕೊಳ್ಬೇಕು. 7 to 8 hours ಆ ಡೈಲಿ. ಓಕೆ, ಫಿಕ್ಸೆಡ್ ಸ್ಲೀಪ್. ನೀವೇನಾದರೂ 9 o'clock ಮಲಗ್ತಾ ಇದ್ದೀರಾ, ಜಸ್ಟ್ 9 o'clock ಮಲಗಿ. ಇಲ್ಲ 10 o'clock ಇಲ್ಲ 11 o'clock ಆ ಟೈಮ್ಗೆ ಮಲಗಿ. ಅದ್ರ ಮೇಲೆ ಅವಾಯ್ಡ್ ಮಾಡಬೇಡಿ. ಇದು ನನ್ನ ರೋಟೀನ್ ಆಗಿತ್ತು. ಆ್ಯಂಡ್ ಇನ್ನೂ ಸಹ ಪಾಯಿಂಟ್ಸ್ಗಳಿದೆ, ಅದನ್ನು ನಾನು ನಾಳೆ ಈ ವಿಡಿಯೋ ಮಾಡಾಕ್ತೀನಿ, ಇಲ್ಲ ಇನ್ನೊಂದು ವಿಡಿಯೋ ಮಾಡಿ ಹಾಕ್ತೀನಿ. ಸೊ ಪ್ಲೀಸ್ ನೋಟ್ ದಿಸ್ ಪಾಯಿಂಟ್. ಏನು ಭಯ ಪಡೋದೇನಿಲ್ಲ. ಇದನ್ನು ಹೋಗಿ ನೀವು ಡಾಕ್ಟರ್ಸ್ನ ತೋರಿಸ್ಬೋದು, ಇಲ್ಲ ಅಂತಲ್ಲ. ಬಟ್ ನಿಮ್ಗೇನಾದರೂ ಕಂಟ್ರೋಲ್ ಮಾಡೋದಾದರೆ ನೀವೇ ಕಂಟ್ರೋಲ್ ಮಾಡ್ಕೊಳ್ಬೋದು ನಾನು ಹೇಳಿರೋ ಪಾಯಿಂಟ್ಸಿಂದ. ಇದೊಂದೇ ಅಲ್ಲ, ನೀವು ಬೇಕಿದ್ರೆ ಯೂಟ್ಯೂಬಲ್ಲಿ ಸರ್ಚ್ ಮಾಡಿ ಹೇಗೆ ನೀವು ಕಂಟ್ರೋಲ್ ಮಾಡಬೇಕು ಅಂತ. ಅವ್ರು ತುಂಬ ಪಾಯಿಂಟ್ಸ್ಗಳು ಹೇಳ್ತಾರೆ, ನಾನು ಸಹ ಮಾಡಿದ್ದೇನೆ ಆ ರೀತಿ. ಆ್ಯಂಡ್ ಇದು ನಾನು ಹೇಗೆ ಕಂಟ್ರೋಲ್ ಮಾಡ್ತಾಯಿದ್ದೀನಿ ಅಂತ ಗೊತ್ತಾಗಿದ್ದು. ಆ್ಯಂಡ್ ಇದನ್ನು ಫುಲ್ಲು ಪರ್ಮನೆಂಟ್ ಕ್ಯೂರ್ ಮಾಡೋಕ್ಕೆ ಆಗಲ್ಲ. ನಾನು ಫಸ್ಟು ಹೇಳ್ಬಿಡ್ತೀನಿ, ಪರ್ಮನೆಂಟ್ ಕ್ಯೂರ್ ಇಲ್ಲ ಇದಕ್ಕೆ. ಇನ್ನೂ ಇಲ್ಲ ಅಷ್ಟೇ, ಮುಂದಕ್ಕೆ ಬರ್ಬೋದೇನೋ ಏನೋ ಗೊತ್ತಿಲ್ಲ ನನಗೆ. ಈ ಥರ ನೀವು ಎಕ್ಸಸೈಸ್ ಮತ್ತು ಹೆಲ್ತಿ ಫ್ಯಾಟ್ಸ್ಗಳು ತಿನ್ನೋದ್ರಿಂದ ನೀವು ಕಂಟ್ರೋಲ್ ಮಾಡ್ಬೋದು. ಓಕೆ, ಸೊ ಇದು ನನ್ನ ವಿಡಿಯೋ ಆಗಿತ್ತು ಇವತ್ತು. ನೆಕ್ಸ್ಟ್ ಇನ್ನೂ ಪಾಯಿಂಟ್ಸ್ಗಳಿದೆ, ಅದನ್ನು ಇನ್ನೊಂದು ವಿಡಿಯೋದಲ್ಲಿ ಹಾಕ್ತೇನೆ. ಓಕೆ, ಥ್ಯಾಂಕ್ ಯು ಫಾರ್ ವಾಚಿಂಗ್.